ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ತನ್ನ IPS ಹುದ್ದೆ ತೊರೆದು ರಾಜಕೀಯಕ್ಕೆ ಸೇರಿ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಮುಂದಾಗಿದ್ದರು. ಆದರೆ ಈಗ ಅವರು ಬಿಜೆಪಿಯಿಂದ ಹೊರಬಿದ್ದಿದ್ದಾರೆ. ಬಿಜೆಪಿಯನ್ನ ತೊರೆದು ರಾಜಕಾರಣದ ನಡುದಾರಿಯಲ್ಲಿ ಏಕಾಂಗಿಯಾಗಿದ್ದಾರೆ. ಅತ್ತ IPS ಪದವಿಯೂ ಇಲ್ಲ, ಇತ್ತ ರಾಜಕೀಯ ನೆಲೆಯೂ ಇಲ್ಲ. ಕಳೆದ 5-6 ವರ್ಷಗಳಿಂದ ಅಣ್ಣಾಮಲೈಯವರನ್ನ ತಮಿಳುನಾಡು ರಾಜಕಾರಣದ ಭವಿಷ್ಯ ಎಂಬಂತೆ ಚಿತ್ರಿಸಲಾಗಿತ್ತು. ಇನ್ನು ಕೆಲವರು ಅಣ್ಣಾಮಲೈಯವರನ್ನ ಮಹಾನಾಯಕ ಎಂಬಂತೆ ಬಿಂಬಿಸಿದರು. ಆದರೆ ಅಣ್ಣಾಮಲೈ ಮಹಾನಾಯಕನೂ ಆಗಿರಲಿಲ್ಲ, ಭವಿಷ್ಯದ ನಾಯಕನೂ ಆಗಿರಲಿಲ್ಲ. ವಾಸ್ತವ ಬೇರೆನೇ ಇತ್ತು. ಅಣ್ಣಾಮಲೈ ಆರ್ಭಟ ಇದ್ದಿದ್ದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ಅಣ್ಣಾಮಲೈ ಜನಾಂದೋಲನ ಕಟ್ಟಿದ ನಾಯಕನೂ ಅಲ್ಲ, ಜನರ ನಡುವಿನಿಂದ ಎದ್ದು ಬಂದ ನಾಯಕನೂ ಅಲ್ಲ. ಅವರು ಕೇವಲ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬ್ರ್ಯಾಂಡ್ ಮಾಡಲಾದ ರಾಜಕಾರಣಿ ಅಷ್ಟೇ. ಅಣ್ಣಾಮಲೈಯವರನ್ನ ಕರ್ನಾಟಕದ ದಕ್ಷ ಖಡಕ್ IPS ಅಧಿಕಾರಿ ಅಂತ ಬಣ್ಣಿಸಲಾಗ್ತಾ ಇದೆಯಲ್ಲ, ಅದರಲ್ಲಾದರೂ ಸತ್ಯ ಇದೆಯಾ ಅಂದರೆ ಅದು ಕೂಡ ಬರೀ ಬೊಗಳೆ ಅಷ್ಟೇ. ಕರ್ನಾಟಕದ ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಅಣ್ಣಾಮಲೈ ಕೆಲಸ ಮಾಡಿದ್ದಾರೆ. ಅಲ್ಲಿ ಅಣ್ಣಾಮಲೈಯವರ ಹೆಜ್ಜೆ ಗುರುತುಗಳು ಏನಿದೆ ಅಂತ ನೋಡಿದ್ರೆ ಏನೇನು ಕಾಣೋಕೆ ಸಿಗೋದಿಲ್ಲ. ಒಂದಷ್ಟು ಸೋಷಿಯಲ್ ಮೀಡಿಯಾ ಬಿಟ್ಟಿ ಪ್ರಚಾರಗಳನ್ನು ಬಿಟ್ಟರೆ ಮತ್ತೇನು ಸಿಗೋದೇ ಇಲ್ಲ. ಯಾವ ದಕ್ಷತೆಯೂ ಇಲ್ಲ, ಯಾವ ಖಡಕ್ತನವೂ ಅಲ್ಲಿ ಕಾಣೋದಿಲ್ಲ. ಈಗ ಮಂಗಳೂರು ಕಮಿಷನರ್ ಆಗಿದ್ದಾರಲ್ಲ ಸುಧೀರ್ ಕುಮಾರ್ ರೆಡ್ಡಿ, ದಕ್ಷಿಣ ಕನ್ನಡ SP ಇದ್ದಾರಲ್ಲ ಅರುಣ್ ಕುಮಾರ್, ಅವರನ್ನ ಖಡಕ್ ಆಫೀಸರ್, ದಕ್ಷ ಅಧಿಕಾರಿಗಳು ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಒಂದು ವರ್ಷದಲ್ಲಿ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಂಟ್ರೋಲ್ ಮಾಡಿದ್ದಾರೆ. ಮಂಗಳೂರು ನಗರವನ್ನ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಕೋಮು ಕೊಲೆಗಳಿಗೆ ಅಲ್ಲಿ ಬ್ರೇಕ್ ಬಿದ್ದಿದೆ. ಅಲ್ಲಿ ಗಲಭೆಗಳನ್ನ ಹತ್ತಿಕ್ಕಿದ್ದಾರೆ. ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಿದ್ದಾರೆ. ಪಾತಕ ಲೋಕವನ್ನ ನಿಯಂತ್ರಿಸಿದ್ದಾರೆ. ಅಕ್ರಮಗಳನ್ನ ಬಂದ್ ಮಾಡಿಸಿದ್ದಾರೆ. ಜನರಲ್ಲಿದ್ದ ಭಯ ಆತಂಕಗಳನ್ನ ದೂರ ಮಾಡಿದ್ದಾರೆ. ಶಾಂತಿ ಸ್ಥಾಪಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿದ್ದಾರೆ. ಇಂಥ ಕೆಲಸವನ್ನ ಅಣ್ಣಾಮಲೈ ತಾನು ಕೆಲಸ ಮಾಡಿದ ಸ್ಥಳಗಳಲ್ಲಿ ಮಾಡಿದಿದ್ರೆ ಯಾರಾದರೂ ತೋರಿಸ್ಕೊಡ್ಲಿ ನೋಡೋಣ. ಅಣ್ಣಾಮಲೈ ರಾಜಕಾರಣದಲ್ಲಿ ಮಾಡಿದ ತರವೇ ತನ್ನ IPS ಅವಧಿಯಲ್ಲೂ ಮಾಡಿರೋದು. ಬಿಟ್ಟಿ ಪ್ರಚಾರ ತಗೊಂಡಿದ್ದು. IPS ತೊರೆದು ರಾಜಕೀಯಕ್ಕೆ ಬಂದರು. BJP ಸೇರಿ ಬಿಟ್ಟಿ ಪ್ರಚಾರವನ್ನ ತಗೊಂಡ್ರು. ತಮಿಳುನಾಡಿನ ರಾಜಕೀಯ ಇತಿಹಾಸ ನೋಡಿದರೆ ಅಣ್ಣಾದೊರೈ, ಕರುಣಾನಿಧಿ, MGR, ಜಯಲಲಿತಾ ಮೊದಲಾದ ನಾಯಕರು ವರ್ಷಗಳ ಕಾಲ ಜನರ ಮಧ್ಯೆ ಹೋರಾಟ ನಡೆಸಿ ತಮ್ಮ ಸ್ಥಾನವನ್ನು ಕಟ್ಕೊಂಡವರು. ಅವರ ಹಿಂದೆ ಚಳುವಳಿಗಳಿದ್ವು, ತತ್ವಗಳಿದ್ವು, ಕಾರ್ಯಕರ್ತರ ಸೇನೆ ಇತ್ತು. ಆದರೆ ಅಣ್ಣಾಮಲೈಯವರ ರಾಜಕೀಯ ಪಯಣವನ್ನು ನೋಡಿದರೆ ಅಲ್ಲಿ ಹೆಚ್ಚು ಕಾಣಿಸುವುದು ಸಾಮಾಜಿಕ ಜಾಲತಾಣಗಳಲ್ಲಿನ ಪ್ರಚಾರವೇ ಹೊರತು ದೊಡ್ಡ ಜನಾಂದೋಲನ ಇಲ್ಲ. ಅವರ ಹೇಳಿಕೆಗಳು ವೈರಲ್ ಆಗುತ್ತೆ, ಅದರ ಭಾಷಣಕ್ಕೆ ಪ್ರಚಾರ ಸಿಗುತ್ತೆ. ಆದರೆ ಪ್ರಶ್ನೆ ಏನಂದ್ರೆ ಆ ವೈರಲ್ ಜನಪ್ರಿಯತೆ ಮತಪೆಟ್ಟಿಗೆಯಲ್ಲಿ ಎಷ್ಟು ಮತಗಳಾಗಿ ಪರಿವರ್ತನೆಯಾಗಿದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಕಮೆಂಟ್ಗಳು ಬಂದರೆ ಚುನಾವಣೆಯಲ್ಲಿ ವೋಟ್ ಬರೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾಯಕನಾದರೆ ಜನಸಮೂಹದ ಮಧ್ಯೆ ನಾಯಕ ಆಗೋದಿಲ್ಲ. ರಾಜಕಾರಣವನ್ನ ಸಂಘರ್ಷ ಮಾಡಿಟ್ರೆ, ಸುದ್ದಿಯಲ್ಲಿರಲು ವಿವಾದಾತ್ಮಕ ಹೇಳಿಕೆ ಕೊಟ್ಟರೆ, ಪ್ರತಿಪಕ್ಷಗಳ ಮೇಲೆ ತೀಕ್ಷ್ಣ ವಾಗ್ದಾಳಿ ಮಾಡಿದರೆ, ನಿರಂತರ ಆರೋಪಗಳನ್ನು ಹೊರಿಸಿದ್ರೆ ಕೇವಲ ಮೀಡಿಯಾದಲ್ಲಿ ಪ್ರಚಾರ ಸಿಗಬಹುದು, ಒಂದಷ್ಟು ಗಮನ ಸೆಳೆಯಬಹುದು. ಆದರೆ ಕೇವಲ ಗಮನ ಸೆಳೆಯುವುದೇ ನಾಯಕತ್ವ ಅಲ್ಲ. ಜನರು ಕೊನೆಗೆ ಕೇಳೋದು ನಿಮ್ಮ ಪರ್ಯಾಯ ನೀತಿ ಏನು, ನಿಮ್ಮ ಅಭಿವೃದ್ಧಿ ದೃಷ್ಟಿಕೋನ ಏನು ಎನ್ನುವ ಪ್ರಶ್ನೆಗಳನ್ನು. ಆ ಪ್ರಶ್ನೆಗಳಿಗೆ ಅಣ್ಣಾಮಲೈ ಬಳಿ ಯಾವ ಉತ್ತರವೂ ಇರಲಿಲ್ಲ. ತೇಜಸ್ವಿ ಸೂರ್ಯ ಅವರ ಥರವೇ ಬರೀ ರಾಷ್ಟ್ರೀಯತೆ, ದೇಶ ಪ್ರೇಮದ ಹೆಸರಲ್ಲಿ ರಾಜಕೀಯ ಮಾಡಿದರೆ ಈ ರಾಜಕೀಯ ಅದು ದ್ರಾವಿಡ ಮಣ್ಣಿನಲ್ಲಿ ಯಶಸ್ವಿಯಾಗಲ್ಲ ಎಂಬ ಜ್ಞಾನವು ಅಣ್ಣಾಮಲೈಗೆ ಇರಲಿಲ್ಲ. ತಮಿಳುನಾಡು ರಾಜಕೀಯವು ಕೇವಲ ಭಾಷಣಗಳಿಂದ ಗೆಲ್ಲುವ ವೇದಿಕೆ ಅಲ್ಲ. ಅದು ಭಾವನೆಗಳು, ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಹೆಮ್ಮೆ ಮತ್ತು ದೀರ್ಘಕಾಲದ ಸಂಘಟನೆಯ ಮೇಲೆ ನಿಂತಿರುವ ರಾಜಕೀಯ. ಈ ನೆಲದಲ್ಲಿ ಯಶಸ್ವಿಯಾಗಬೇಕಾದ್ರೆ ಜನರ ಬದುಕಿನ ಜೊತೆ ಬೆರೀಬೇಕು. ಕೇವಲ ಕ್ಯಾಮರಾ ಮುಂದೆ ಕಾಣಿಸ್ಕೊಳ್ಳುವುದರಿಂದ ಅಥವಾ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳಿಂದ ದೊಡ್ಡ ರಾಜಕೀಯ ಶಕ್ತಿ ನಿರ್ಮಾಣ ಆಗೋದಿಲ್ಲ. ಅಣ್ಣಾಮಲೈಯವರ ಬೆಂಬಲಿಗರು ಅವರನ್ನ ತಮಿಳುನಾಡಿನ ಭವಿಷ್ಯ ಎಂದು ಕರೀಬಹುದು. ಆದರೆ ವಿಮರ್ಶಕರು ಹೇಳುವುದು ಬೇರೆ. ಅವರ ಪ್ರಕಾರ ಅಣ್ಣಾಮಲೈಯವರು ಅಣ್ಣಾದೊರೈ ಅಲ್ಲ, MGR ಅಲ್ಲ, ಜಯಲಲಿತಾ ಅಲ್ಲ. ಅವರು ಇನ್ನೂ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಸಾಬೀತುಪಡಿಸಬೇಕಾಗಿರುವ ನಾಯಕ.
ಸಾಮಾಜಿಕ ಜಾಲತಾಣಗಳ ಜನಪ್ರಿಯತೆ ಮತ್ತು ನೆಲಮಟ್ಟದ ಜನಬೆಂಬಲವೇ ಒಂದೇ ಅಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಬೇಕಾಗಿದೆ. ರಾಜಕಾರಣದಲ್ಲಿ ಒಂದು ಹಳೆಯ ಮಾತಿದೆ, ಪ್ರಚಾರ ನಾಯಕನನ್ನು ಹುಟ್ಟು ಹಾಕಬಹುದು, ಆದರೆ ಜನಬೆಂಬಲ ಮಾತ್ರ ನಾಯಕನನ್ನು ಉಳಿಸಬಹುದು. ಅಣ್ಣಾಮಲೈಯವರ ನಿಜವಾದ ಪರೀಕ್ಷೆ ಸಾಮಾಜಿಕ ಜಾಲತಾಣಗಳ ಪರದೆ ಮೇಲೆ ಅಲ್ಲ, ಮತದಾರರ ಮನಸ್ಸಿನೊಳಗಡೆ ನಡೆಯಬೇಕು. ಅಲ್ಲಿ ಅವರು ಎಷ್ಟು ದೊಡ್ಡ ನಾಯಕ ಎಂಬುದು ನಿರ್ಧಾರ ಆಗೋದು. ಅದು ಈಗಾಗಲೇ ನಿರ್ಧಾರ ಆಗಿದೆ. ಅಣ್ಣಾಮಲೈಯವರ ನೇತೃತ್ವದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ ಚರಿತ್ರೆ ಇದೆ. ಸ್ವತಃ ಅಣ್ಣಾಮಲೈ 2021ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ. 2024ರ ಲೋಕಸಭೆಯಲ್ಲೂ ಸೋತಿದ್ದಾರೆ. ಬಳಿಕ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದಲೂ ಅವರನ್ನು ಹೊರಗಟ್ಟಲಾಯಿತು. ಈ ಸಲ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೂಡ ಸಿಕ್ಕಿಲ್ಲ. ಯಾವ ಮೋದಿ ಅಮಿತ್ ಶಾ ಆರಂಭದಲ್ಲಿ ಅಣ್ಣಾಮಲೈಯವರನ್ನ ತಲೆ ಮೇಲೆ ಹೊತ್ಕೊಂಡ್ರು, ಅವರೇ ಈಗ ಅರ್ಧ ದಾರಿಯಲ್ಲಿ ಕೆಳಗಿಳಿಸಿ ಹೋಗ್ಬಿಟ್ಟಿದ್ದಾರೆ. ಬೇರೆ ದಾರಿ ಕಾಣದೆ ಅಣ್ಣಾಮಲೈ ಬಿಜೆಪಿಯನ್ನು ತೊರೆದಿದ್ದಾರೆ. ಅವರು ಯಾವ ಹೊಸ ದಾರಿಯನ್ನ ಹುಡುಕ್ತಾರೋ ಗೊತ್ತಿಲ್ಲ. ಬಿಜೆಪಿಗೆ ಸಹಾಯ ಮಾಡೋಕೆ ಅಡ್ಡ ದಾರಿ ಹಿಡಿಯಬಹುದು ಅಂತಾನು ತಮಿಳುನಾಡಿನಲ್ಲಿ ಸಂಶಯ ಇದೆ. ಆದರೆ ಅಣ್ಣಾಮಲೈ ಏನೇ ಮಸಲತ್ತು ಮಾಡಿದ್ರು ತಮಿಳುನಾಡಿನ ಮಣ್ಣಿನಲ್ಲಿ ಅದು ವರ್ಕೌಟ್ ಆಗೋದು ಕಷ್ಟ ಇದೆ. ಜನರು ಹೇಳುವ ಹಾಗೆ ಅಣ್ಣಾಮಲೈ ತಪ್ಪಾದ ಪಕ್ಷದಲ್ಲಿದ್ದ ಸರಿಯಾದ ವ್ಯಕ್ತಿ ಅಂತ. ಆದರೆ ಅದು ರಾಂಗ್. ಅಣ್ಣಾಮಲೈ ತಪ್ಪಾದ ಪಕ್ಷದಲ್ಲಿದ್ದ ತಪ್ಪಾದ ವ್ಯಕ್ತಿ. ಪೊಲೀಸ್ ಇಲಾಖೆಯಲ್ಲಿರುವಾಗಲೇ ಅವರು ಮೋದಿ ಭಕ್ತರಾಗಿದ್ದರು. ಅದು ಅವರನ್ನ ಇಲಾಖೆಯಲ್ಲಿ ಬಲ್ಲವರಿಗೆ ಗೊತ್ತಿದೆ. ಒಂದಕ್ಕೆ ರಾಜಕೀಯಕ್ಕೆ ಸೇರುವ ಉದ್ದೇಶದಿಂದಲೇ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಂಗಂ ಅಂತ ಪ್ರಚಾರಕ್ಕೆ ನಿಂತಿದ್ರು. ತನ್ನ PR ಮೂಲಕ ಅವರು ಸ್ವಯಂ ಘೋಷಿತ ಸಿಂಗಂ ಆಗಿದ್ರು. ಪೊಲೀಸ್ ಇಲಾಖೆಯಲ್ಲಿರುವಾಗಲೇ ಅವರಿಗೆ ಮೋದಿ ಕಡೆ ಒಲವಿತ್ತು, ಬಿಜೆಪಿ ಕಡೆಯೂ ಒಲವಿತ್ತು. ಬಾಬಾ ಬುಡನ್ಗಿರಿ ದರ್ಗಾದ ಬಳಿ ಸಂಘ ಪರಿವಾರ ಗೋರಿ ಹೊಡೆದು ದಾಂಧಲೆ ಮಾಡಿದಾಗ ಇದೇ ಸೋಕಾಲ್ಡ್ ಸಿಂಗಂ ಕಣ್ಮುಚ್ಚಿ ಕುಳಿತಿತ್ತು. ದತ್ತಪೀಠ ಯಾತ್ರೆ ಮಾಡಿದ್ದ ಕೇಸರಿ ಶಾಲಿನ ಹುಡುಗರ ಜೊತೆ ಈ ಸೋಕಾಲ್ಡ್ ಸಿಂಗಂ ಫೋಟೋಗೆ ಪೋಸ್ ಕೂಡ ಕೊಟ್ಟಿತ್ತು. ಗುಪ್ತ ಸಂಘಿ ಅಣ್ಣಾಮಲೈ ಕೊನೆಗೆ ಬಿಜೆಪಿಯನ್ನ ಸೇರಿ ತಮ್ಮ ನಿಜವಾದ ಬಣ್ಣವನ್ನ ಬಹಿರಂಗಪಡಿಸಿದ್ರು. ಅಣ್ಣಾಮಲೈಯವರನ್ನ ಬಿಜೆಪಿ ಬಳಸ್ಕೊಂಡಿತ್ತು, ಬಿಜೆಪಿಯನ್ನ ಅಣ್ಣಾಮಲೈ ಕೂಡ ಬಳಸ್ಕೊಂಡಿದ್ರು. ಈ ಅಣ್ಣಾಮಲೈ ದ್ರಾವಿಡ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಲು ಹೊರಟಿದ್ರು. ಆದರೆ ರಾಜಕೀಯ ಕನಸುಗಳಿಗೆ ಕೇವಲ ಉತ್ಸಾಹ ಸಾಕಾಗುವುದಿಲ್ಲ. ನೆಲದ ವಾಸ್ತವತೆ ಬೇಕು, ಸಾಮಾಜಿಕ ಲೆಕ್ಕಾಚಾರ ಬೇಕು, ಇತಿಹಾಸದ ಅರಿವು ಬೇಕು. ತಮಿಳುನಾಡಿನಲ್ಲಿ ಬಿಜೆಪಿ ಬೆಳೀಬಹುದು, ಬೇಗನೆ ಅಧಿಕಾರಕ್ಕೆ ಬರುವುದು ಅನ್ನೋದು ಅಣ್ಣಾಮಲೈಯವರ ಕನಸಾಗಿತ್ತು. ಆದರೆ ಚುನಾವಣಾ ಫಲಿತಾಂಶಗಳು ಅವರ ಪರವಾಗಿ ಮಾತನಾಡಿಲ್ಲ. ಅದರಿಂದ ಎಚ್ಚೆತ್ತುಕೊಂಡ ಬಿಜೆಪಿ ಹಳೇ ಗಂಡನ ಪಾದವೇ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ರಾಜಕೀಯ ಅಂದರೆ ಕೇವಲ ಜನಪ್ರಿಯತೆ ಅಲ್ಲ, ಸಂಘಟನೆ, ಸಮೀಕರಣ, ಸಹನೆ ಮತ್ತು ಗೆಲುವು ಮುಖ್ಯ. ಅಲ್ಲದೆ ಅಣ್ಣಾಮಲೈ ಭಕ್ತರು ಬಿಂಬಿಸಿದ ಥರ ಅವರು ಜನಪ್ರಿಯರಾಗಿರಲಿಲ್ಲ. ಅವರು ಹೋರಾಟಗಾರನೂ ಅಲ್ಲ, ಜನರ ಗಮನ ಸೆಳೆಯುವ ನಾಯಕನೂ ಅಲ್ಲ, ತಮಿಳುನಾಡು ರಾಜಕಾರಣಕ್ಕೆ ಅವರು ಪ್ರಸ್ತುತರೂ ಅಲ್ಲ. ಇದು ಅರ್ಥವಾಗಿದ್ದಕ್ಕೆ ಅಣ್ಣಾಮಲೈ ಬಿಜೆಪಿಯನ್ನು ತೊರೆದಿದ್ದಾರೆ. ಬಿಜೆಪಿ ಅವರಿಗೆ ಟಾಟಾ ಗುಡ್ ಬೈ ಹೇಳಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.